ಇಂಡಿ ಬಸ್ ನಿಲ್ದಾಣದಲ್ಲಿ ರಹಸ್ಯ ರಾತ್ರಿ. ಬೇಕರಿ ಕಾರ್ಮಿಕನ ಮೇಲಿನ ಆ 5 ಜನರ ಮೃಗೀಯ ದಾಳಿಯ ಅಸಲಿ ಕತೆ ಏನು? ನಶೆಯಲ್ಲಿ ಮೈ ಮರೆತಿದ್ದಾರ ಕಿಡಿಗೇಡಿಗಳು? ಆ ದ್ವೇಷದ ಗುಟ್ಟೇನು? ಬಸ್ ನಿಲ್ದಾಣದಲ್ಲಿ ನಡೆದ ಆ ಕರಾಳ ಘಟನೆಗೆ ಅಸಲಿ ಕಾರಣ ಏನು? ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಬಸ್ ನಿಲ್ದಾಣ ನಿತ್ಯ ಸಾವಿರಾರು ಜನ ಓಡಾಡುವ ಜನದಟ್ಟಣೆಯ ಪ್ರದೇಶ. ಆದರೆ ಅದೇ ಸ್ಥಳದಲ್ಲಿ ನಡೆದ ಆ ಒಂದು ಘಟನೆ ಇಡೀ ಊರನ್ನೇ ಬೆಚ್ಚಿ ಬೀಳಿಸಿದೆ. ಹೌದು, ಬಸ್ ನಿಲ್ದಾಣದ ಆವರಣದಲ್ಲಿ ಬೇಕರಿ ಕಾರ್ಮಿಕನೊಬ್ಬ ಮೇಲೆ ಪಾನಮತ್ತರಾದ 5 ದುಷ್ಕರ್ಮಿಗಳು ಸಾಮೂಹಿಕವಾಗಿ ಹಲ್ಲೆ ನಡೆಸಿ ಮೃಗೀಯ ವರ್ತನೆ ತೋರಿದ್ದಾರೆ. ಆ ಬಡ ಕಾರ್ಮಿಕನ ಮೇಲೆ ಅಷ್ಟು ಕ್ರೌರ್ಯ ಮೆರೆಯಲು ಆ 5ರಿಗೆ ಆತನ ಮೇಲೆ ಅಂತಹದ್ದೇನೋ ದ್ವೇಷವಿತ್ತು. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕ್ಷುಲ್ಲಕ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ನಶೆಯ ಅಮಲಿನಲ್ಲಿ ಆ ಅನಾಹುತ ನಡೆದಿದೆ ಎನ್ನಲಾಗಿದೆ. ಆದರೆ ಇದು ಕೇವಲ ಕ್ಷುಲ್ಲಕ ಘಟನೆಯ ಅಥವಾ ಇದರ ಹಿಂದೆ ಹಳೆಯ ದ್ವೇಷದ ಕರಾಳ ಮುಖವಿದೆಯಾ ಅಥವಾ ಸಾರ್ವಜನಿಕ ವಲಯದಲ್ಲಿ ಅಂಜಿಕೆ ಇಲ್ಲದೆ ಮೆರೆಯುತ್ತಿರುವ ರೌಡಿಸಂಗೆ ಇದು ಮತ್ತೊಂದು ನಿರ್ದೇಶನವ? ಬಸ್ ನಿಲ್ದಾಣಗಳಲ್ಲೇ ಈ ರೀತಿ ಗೂಂಡಾಗಿರಿ ನಡೆದ್ರೆ ಸಾಮಾನ್ಯ ಜನರಿಗೆ, ಪ್ರಯಾಣಿಕರಿಗೆ ರಕ್ಷಣೆ ಯಾರು ಎಂಬ ಪ್ರಶ್ನೆ ಈಗ ಇಂಡಿ ಜನತೆಗೆ ಕಾಡ್ತಾ ಇದೆ.